ಹಾಸ್ಟೆಲ್ದಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರು ನಮ್ಮ ನ್ಯಾಯಸಮ್ಮತ ಬೇಡಿಕೆಗಳಿಗಾಗಿ ನಿನ್ನೆಯಿಂದ ನಾವು ಇಲ್ಲಿ ಅನಿರ್ದಿಷ್ಟ ಕಾಲ ಧರಣಿ ಸತ್ಯಾಗ್ರಹ ಪ್ರಾರಂಭ ಮಾಡಿದೆವು. ನಮ್ದು ಪ್ರಮುಖ ಬೇಡಿಕೆ ಕನಿಷ್ಠ ವೇತನ ಎಲ್ಲ ಇಲಾಖೆಯಲ್ಲಿ ಜಾರಿ ಮಾಡಿದಂತೆ ಪ್ರಮುಖ ಬೇಡಿಕೆ. ಸರ್ಕಾರ ಏನ್ 31,000 ವೇತನ ಒಪ್ಕೊಂಡದ ಅದು ಎಲ್ಲ ಇಲಾಖೆಯಲ್ಲಿ ಜಾರಿ ಮಾಡಬೇಕು. ಈಗಾಗಲೇ ಖಾಲಿ ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಮಾತ್ರ ಅದು ಜಾರಿಯಾಗಿದೆ. ಅಲ್ಪಸಂಖ್ಯಾತರ ಕೆಲವೊಂದು ವಸತಿ ನಿಲಯಗಳು ಮಾತ್ರ ಜಾರಿಯಾಗಿದೆ. ಅದು ಉಳಿದೆಲ್ಲ ಇಲಾಖೆಯಲ್ಲಿ ಅದು ಇನ್ನ ಆಗಬೇಕು. ಮುರಾರ್ಜಿ ಶಾಲೆಗಳು, ಕ್ರೈಸ್ ವಸತಿ ನಿಲಯಗಳು, ಅಲ್ಲದೆ ದೊಡ್ಡ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ, ಆ ಸಮಾಜ ಕಲ್ಯಾಣ ಇಲಾಖೆನೇ ಅದು ಜಾರಿ ಮಾಡಿಲ್ಲ. ಹಿಂಗಾಗಿ ನಾವು ಇವತ್ತು ಕುಂತಿದ್ದೆವು. ಇವತ್ತು ನಮ್ದು ಎರಡನೇ ಬೇಡಿಕೆ ಅಂದ್ರೆ ವಾರಕ್ಕೊಂದು ರಜೆ ಕಡ್ಡಾಯವಾಗಿ ಕೊಡ್ಬೇಕಂತದೆ. ಅದು ಒಪ್ಕೊಂಡು ಸರ್ಕಾರ 1 ವರ್ಷ ಆಯ್ತು, ಇವ್ರಿನ ಜಾರಿ ಮಾಡಿಲ್ಲ. ಅದನ್ನು ಕೂಡ ಮಾಡ್ಬೇಕಂತ ಹೇಳಿದ್ವಿ. ಅಲ್ಲೇ ಸರ್ಕಾರ ಸಿಬ್ಬಂದಿ ಕಡಿತ ಮಾಡಿದ್ರೆ ಬಹಳಷ್ಟು ಕೆಲಸದವರೆ ಹೆಚ್ಚಾಗಿ ನಮ್ಮ ಹಾಸ್ಟೆಲ್ ನೌಕರರು ಅನಾರೋಗ್ಯದಿಂದ ಬಳಲ್ತಿದ್ದಾರೆ. ಅದಕ್ಕೆ ಅವ್ರಿಗೆ ಏನದ ಸಿಬ್ಬಂದಿ ಕಡಿತ ಮಾಡಿದ ಆದೇಶ ವಾಪಸ್ ತಗೋಬೇಕು ಅಂತ ಕೂಡ ಅದೊಂದು ಪ್ರಮುಖ ಬೇಡಿಕೆನೆ. ಹೀಗಾಗಿ ಎಲ್ಲಾ ನೌಕರಿಗೆ ಭದ್ರತೆ ಇಲ್ಲ, ಅದಕ್ಕೆ ಸೇವಾ ಭದ್ರತೆ ಕೊಡ್ಬೇಕು. ಮಿನಿಮಮ್ ನಮ್ದು 60 ವಯಸ್ಸಾಗತ್ತನ ದುಡಿಸ್ಕೊಳಕ್ ಸರ್ಕಾರ ಒಂದು ನಿರ್ಧಾರಕ್ಕೆ ಬರ್ಬೇಕು. ಅದು ಬಿಟ್ಟು ನಾವು ನೇರ ನೇಮಕಾತಿ ಮಾಡ್ಕೋತೀವಿ, ಅದು ಮಾಡ್ತೀವಿ ಅಂತ ಸರ್ಕಾರ ಒಂದು ಹೇಳಿಕೆ ಕೊಡ್ಲತ್ತದ, ಅದು ಸರಿಯಾದಲ್ಲ. 16 ವರ್ಷ, 15 ವರ್ಷ, 20 ವರ್ಷ ದುಡಿದ ಹಾಸ್ಟೆಲ್ಗಳಲ್ಲಿ ಇವತ್ತು ಅವರಿಗೆ ನೀವು ಖಾಯಂ ಮಾಡಿ ಅಂತೇಳಿ ಈ ಒಂದು ಹೋರಾಟ ಮೂಲಕ ಒತ್ತಾಯ ಮಾಡ್ತೀವಿ. ಇವತ್ತು ನಾವೇನು ಧರಣಿ ಕುಂತಿದ್ದೆವು. ಈಗಾಗಲೇ BCM ಇಲಾಖೆ ಜಿಲ್ಲಾಧಿಕಾರಿಗಳು ಬಂದ್ಕೇಸಿ ಅವರು ಒಪ್ಕೊಂಡು ಮುರಾರ್ಜಿ ಶಾಲೆಗಳಿಗೂ ಕೂಡ ನಾವು ಇದು ಜಾರಿ ಮಾಡ್ತೇವೆ ಅಂತ ಒಪ್ಕೊಂಡು ಅವ್ರು ನಿನ್ನೆ ಆದೇಶ ಕೊಟ್ಟಾರ. ಆದ್ರೆ ಇಲ್ಲಿ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ನಿನ್ನಿಂತನ ಅವ್ರು ಏನು ಮಾಡಿದಿಲ್ಲ. ಆದ್ರೆ ಈಗ ಬಂದು ಅವರು ಒಂದು ಆದೇಶ ಮಾಡಿದಾರೆ, ನಿಮ್ಗೆ ಕನಿಷ್ಠ ವೇತನ ಜಾರಿ ಮಾಡಿದ್ರೆ ಅಂತ ಏಜೆನ್ಸಿ ಮಾಡ್ಯಾರ. ಹೀಗಾಗಿ ಇನ್ನ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮಾತ್ರ ಬರ್ಬೇಕಷ್ಟೇ. ಈಗ ಬರ್ತಾರ ಅವ್ರನ್ನು ಕೂಡ ಬಂದ್ರೆ ಈ ಒಂದು ಹೋರಾಟ ನಾವು ಇಲ್ಲಿಗೆ ನಿಲ್ಲಿಸ್ತೀವಿ. ಆದ್ರೆ ಕನಿಷ್ಠ ವೇತನ 1 ವಾರದೊಳಗಾಗಿ ಎಲ್ಲಾ ಇಲಾಖೆ ನಮ್ಮ ಹೊರಗುತ್ತಿಗೆ ನೌಕರಿ ಕೈ ಸೇರ್ಬೇಕು. ಕೈ ಸೇರ್ಲಿಲ್ಲ ಮತ್ತೆ ನಾವು ಪುನಃ ನಮ್ಮ ಹೋರಾಟ ನಾವು ಮುಂದುವರಿಸ್ತೀವಿ. ಅವ್ರು ಒಪ್ಕೊಂಡಾರಂದ್ರ ಲಿಖಿತವಾಗಿ ಆದೇಶ ಕೊಟ್ಟಾರೆ, ಕೊಟ್ಟನು ಕೊಡ್ಲಿಲ್ಲ ಅವರು ನಮ್ಗೆ ಏನಾರ ಮತ್ತೆ ನಕರಿ ಮಾಡಿದ್ರು ಮತ್ ಬೇಕಾದ ಸಮಸ್ಯೆ ಮಾಡಿದ್ರು ಅಂದ್ರೆ ಅದು ಬಿಡೋದಿಲ್ಲ. ಮತ್ತೆ ನಮ್ಮ ಹೋರಾಟ ನಾವು ನಿರಂತರ ನಡೆಸೋರೆ. ಅದಕ್ಕಾಗಿ ಇವತ್ತಿನ ಈ ಒಂದು 2 ದಿನದ ಒಂದು ಅನಿರ್ದಿಷ್ಟ ಧರಣಿ ಏನದ ಇವತ್ತು ಮುಕ್ತಾಯ ಮಾಡ್ತೀವಿ. ಮತ್ತೆ ನಾವು 1 ವಾರ ಬಿಟ್ಟು ಮತ್ ಪುನಃ ಈಗ ಅವ್ರೇನು ಆದೇಶ ಮಾಡ್ಯಾರ ಆದೇಶ ಪ್ರಕಾರ ಅವ್ರು ನಡ್ಕೋಬೇಕು, ಏಜೆನ್ಸಿಗಳು ನಡ್ಕೋಬೇಕು. ಒಳ್ಳೆ ನಡೆಸಲಿಲ್ಲ, ಬಜೆಟ್ ಇಲ್ಲ, ಅದು ಇಲ್ಲ ಅಂತ ನೆಪ ಹೇಳ್ಬಾರ್ದು. ಏನಿದ್ರು 1 ವಾರದಾಗ ಎಲ್ಲರಿಗೂ ಇದು ಒಂದು ಕನಿಷ್ಠ ವೇತನ ಜಾರಿ ಮಾಡಬೇಕಂದ್ರೆ ಒಪ್ಕೊಂಡಾರ. ಅದರಂತೆ ಅವ್ರ ಅಧಿಕಾರಿಗಳಿಗೆ ನಡ್ಕೊಳ್ಳಿ. ಮತ್ತೆ ಸರ್ಕಾರನೂ ಕೂಡ ಈ ಒಂದು ಅವ್ರದ್ದು ಉದ್ದೇಶ ಏನದ, ಅವರು ನೇರ ನೇಮಕಾತಿ ಕೈ ಬಿಟ್ಟು ನಮ್ ಇದ್ದಂತ ನೌಕರರಿಗೆ ಒಂದು ಖಾಯಂ ಮಾಡ್ಕೋಬೇಕಂತ ಈ ಒಂದು ಹೋರಾಟ ಮೂಲಕ ಸರ್ಕಾರದಲ್ಲಿ ವಿನಂತಿ ಮಾಡ್ತಾರೆ. ಶೆಟ್ಟಿ ಎಂಪಳ್ಳಿ ಅಂತೇಳಿ ಹಾಸ್ಟೆಲ್ ನೌಕರರ ಸಂಘದ ರಾಜ್ಯ ಅಧ್ಯಕ್ಷ.